ಇವತ್ತು ಸೀಮಂತಕ್ಕೆ ಸಾರಿ ತೆಗಿಲಿಕ್ಕೆ ಹೋಗ್ಲಿಕ್ಕುಂಟು. ಇವರ ಅಂಜಲಿರುವಂತಹ ಜಯಲಕ್ಷ್ಮಿ ಸಿಲ್ಕ್. ನಾವು ಆಲ್ಮೋಸ್ಟ್ ಜಯಲಕ್ಷ್ಮಿಯಲ್ಲೇ ಸಾರಿ ಎಲ್ಲ ತಗೊಳ್ಳೋದು. ಸೊ ಹಾಗೆ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನಾವು ಯಾವುದು ಸೆಲೆಕ್ಟ್ ಮಾಡಿದ್ದೇವೆ ನೋಡಿ ಆ ಸಾರಿನೇ ಇಲ್ಲಿ ಉಡಿಸ್ತಿದ್ದಾರೆ. ಉಡಿಸಿ ನಮಗೆ ತೋರಿಸ್ತಾರೆ ಅದರಲ್ಲಿ. ಸೊ ನಾನು ಅಂದ್ಕೊಂಡದ್ದೇ ಈ ಥರ ಸಾರಿ ಉಡಬೇಕು ಅಂತ ಅಂದ್ಕೊಂಡೇ ಹೋಗಿದ್ದು. ಸೊ ಕೂಡ ಚೆಂದ ಕಾಣ್ತಿತ್ತು. ಆದರೆ ನನಗೆ ಮೆಟೀರಿಯಲ್ ಉಟ್ಟು ನೋಡೋಣ ಅಂತ. ಸೊ ಈಗ ಉಡಿಸಿದ್ರಲ್ಲ, ನನಗೆ ಅದು ಒಂಚೂರು ಕೂಡ ಲೈಕ್ ಆಗಲಿಲ್ಲ ಕೂಡ ಇರೋದಿಲ್ಲ. ಯಾಕಂತೇಳಿ ಬಾರ್ಡರ್ಲೆಸ್ ಸಾರಿ ಅಲ್ಲ, ಸೊ ವರ್ಕ್ ನಾವು ಮಾಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನು ನಾನು ಲಾಸ್ಟಿಗೆ ಕ್ಯಾನ್ಸಲ್ ಮಾಡಿದೆ. ಯಾಕಂತೇಳಿದರೆ ಇಲ್ಲಿ ಮೇಲ್ ಸಾರಿಯನ್ನು ಇದು ಸೆಲೆಕ್ಟ್ ಮಾಡಿದೆ ನನ್ನ ಹತ್ರ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸೀಮಂತಕ್ಕೆ ಸಾರಿ ತೆಗಿಲಿಕ್ಕೆ ಹೋಗ್ಲಿಕ್ಕುಂಟು. ಇವರ ತಂಗಿ ಮತ್ತು ತಂಗಿ ಗಂಡ ಬರ್ತಾರಂತ ಹೇಳಿದ್ದಾರೆ. ಸೊ ನಾನೀಗ ಅಮ್ಮನ ಮನೆಯಲ್ಲಿದ್ದೇನೆ. ಹಾಗೆ ಇಲ್ಲಿಂದನೇ ಹೋಗೋದಂತ, ಉಡುಪಿ ಜಯಲಕ್ಷ್ಮಿ ಸಿಲ್ಕ್ ಉಂಟಲ್ಲ ಅಲ್ಲಿಗೆ ಹೋಗೋದಂತ ಡಿಸೈಡ್ ಮಾಡಿದ್ದೇವೆ. ಸೊ ಹಾಗೆ ಅವರಲ್ಲಿಂದ ಬರ್ತಾರೆ, ಮತ್ತು ನಾವಿಲ್ಲಿಂದ ನಮ್ಮನ್ನು ಪಿಕಪ್ ಮಾಡಿಕೊಂಡು ಮತ್ತು ಜಯಲಕ್ಷ್ಮಿಗೆ ಹೋಗೋದಂತ. ಸೊ ಇನ್ನು ಹೊರಡಬೇಕು. ನಾವಿಲ್ಲಿಂದ ರಿಕ್ಷಾದಲ್ಲಿ ಹೋಗ್ತೇವೆ ಮತ್ತು ಅಲ್ಲಿಂದ ಅವರೊಟ್ಟಿಗೆ ಹೋಗ್ತೀವಿ. ಸೊ ರಿಕ್ಷಾ ಬಂತು, ಈಗ ಹೊರಟ್ವಿ. ಸೊ ಇಲ್ಲಿ ಬಂದು ರೀಚ್ ಆದ್ವಿ. ಇಲ್ಲಿ ನೋಡಿ ನಮ್ಮ ದಚ್ಚು ಕೂಡ ಇದ್ದಾನೆ. ದೂರ ಬೈದೀನಿ ಆಟ. ಇದು ಉಡುಪಿಯಲ್ಲಿ ಬನ್ನಂಜೆಯಲ್ಲಿರುವಂತಹ ಜಯಲಕ್ಷ್ಮಿ ಸಿಲ್ಕ್. ನಾವು ಆಲ್ಮೋಸ್ಟ್ ಜಯಲಕ್ಷ್ಮಿಯಲ್ಲೇ ಸಾರಿ ಎಲ್ಲ ತಗೊಳ್ಳೋದು. ಸೊ ಹಾಗೆ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಬೇಕಿರೋದು ಸೀಮಂತದ ಸಾರಿ ಅಂತ ಹೇಳಿದ್ವಿ. ಸೊ ಹಾಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಫುಲ್ಲು ಗ್ರೀನ್ ಸಾರಿ ಇರೋದು, ಅಂದರೆ ನಮ್ಮದ್ರಲ್ಲಿ ಸಂಪ್ರದಾಯದ ಪ್ರಕಾರ ಗ್ರೀನ್ ಸಾರಿ ಉಡಬೇಕು. ಸೊ ಇಲ್ಲಿ ಫುಲ್ಲು ಗ್ರೀನ್ ಸಾರಿ ಈಗ ತೋರಿಸ್ತಿದ್ದಾರೆ. ಹಾಯ್ ಮಕ್ಕಳು, ಹಾಯ್ 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 ಮಕ್ಕಳು, ಹಾಯ್ ಪಂಪಿನಿಯಾ. ನಮಗೆ ಯಾವುದು ಬೇಕು ನೋಡಿ ಅದನ್ನು ತೋರಿಸ್ತಿದ್ದಾರೆ. ಆಲ್ಮೋಸ್ಟ್ ಕೆಲವು ಸಾರಿ ತೋರಿಸಿದ್ರು. ನಾನೊಂದು 4 ಸಾರಿ ಸೆಲೆಕ್ಟ್ ಮಾಡಿ ಯಾವುದು ಉಡಬೇಕಂತ ನೋಡಿ, ಯಾವುದು ಮ್ಯಾಚ್ ಆಗ್ತದೆ ನಮ್ಮ ಸ್ಕಿನ್ನಿಗೆಲ್ಲ ನೋಡಿ ಆನಂತರ ಅದನ್ನು ತಗೊಳ್ಳೋಣ ಅಂತ. ಸೊ ಇಲ್ಲಿ ನಾನು 4 ಸಾರಿ ಸೆಲೆಕ್ಟ್ ಮಾಡಿದೆ. ಸೊ ಇಲ್ಲೇ ಇವರು ಉಡಿಸ್ತಿದ್ದಾರೆ ನೋಡಿ. ನಾವು ಯಾವುದು ಸೆಲೆಕ್ಟ್ ಮಾಡಿದ್ದೀವಿ ನೋಡಿ ಆ ಸಾರಿನೇ ಇಲ್ಲಿ ಉಡಿಸ್ತಿದ್ದಾರೆ. ಉಡಿಸಿ ನಮಗೆ ತೋರಿಸ್ತಾರೆ ಅದರಲ್ಲಿ ನಮ್ಮ ಸ್ಕಿನ್ನಿಗೆ ಯಾವುದು ಒಳ್ಳೇದು ಕಾಣ್ತದೆ ಅಲ್ಲಿ ಅದನ್ನು ಚೂಸ್ ಮಾಡಿ ತಗೊಳ್ಳೋದಂತ. ಸೊ ನಾನಿಲ್ಲಿ 4 ಸಾರಿನ ಸೆಲೆಕ್ಟ್ ಮಾಡಿದ್ದಿಲ್ಲ. ಅದರಲ್ಲಿ ಫಸ್ಟ್ ಸಾರಿನ ಉಡಿಸ್ತಿದ್ದಾರೆ. ಯಾಕಂತೇಳಿದರೆ ನಾನು ಯಾವುದು ಸಾರಿ ಫಸ್ಟ್ ನೋಡಿದೆ ನೋಡಿ, ನನಗೆ ಅದೇ ಫುಲ್ ಇಷ್ಟ ಆಗಿತ್ತು. ಆದರೂ ಕೂಡ ಒಂದು ನೋಡೋಣ ಅಂತ ಟ್ರೈ ಮಾಡ್ತಿದ್ದೇನೆ ಎಲ್ಲವೂ ಕೂಡ. ಅಂದರೆ ನಾವು ಕಣ್ಣಿಗೆ ಕಾಣೋದು ನಮಗೆ ಚೆಂದ ಕಾಣಿದರೂ ಕೂಡ ನಮ್ಮ ಸ್ಕಿನ್ನಿಗೆ ಯಾವುದು ಒಳ್ಳೆಯದಾಗ್ತದೆ ಅಂತ ಗೊತ್ತಿರೋದಿಲ್ಲಲ್ಲ. ಸೊ ಹಾಗೆ ಇಲ್ಲಿ ನೋಡೋಣ ಅಂತ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ನನ್ನ ಇಮ್ಯಾಜಿನಲ್ಲಿದ್ದದ್ದು ಬೇರೆಯೇ. ಯಾಕಂತೇಳಿದರೆ ನಾನೊಂದು ಇಮ್ಯಾಜಿನೇಷನಲ್ಲಿದ್ದೆ, ಗ್ರೀನ್ ಬ್ಲೌಸ್ಗೆ ಗ್ರೀನ್ ಸಾರಿ ಇಡಬೇಕಂತ ಆ ಥರ ಇಮ್ಯಾಜಿನೇಷನಲ್ಲಿ ಹೋಗಿದ್ದೆ. ಆದರೆ ಒಂದು ಚೂಸ್ ಕೂಡ ಮಾಡಿದ್ದೆ ಅದೇ ಥರದ್ದು ಸಾರಿ. ಆದರೆ ಎಲ್ಲರೂ ಕೂಡ ಹೇಳಿದರು, ನಾನು ಇಲ್ಲಿ ತೋರಿಸ್ತಿದ್ದೆ ನೋಡಿ ಫಸ್ಟ್ ಸಾರಿ, ಇದೇ ಒಳ್ಳೇದು ಕಾಣ್ತದೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಮತ್ತೆ ಲಾಸ್ಟಿಗೆ ಇದೆ ಅಂತ ಚೂಸ್ ಮಾಡಿದೆ. ಅದು ಎಲ್ಲ ಇದೆ ಅಂತ ಹೇಳಿದರೂ ಕೂಡ ನಮಗೆ ಅಂತ ಹೇಳಿದರೆ ಒಂದು ಮೈಂಡಲ್ಲಿ ಇರ್ತದಲ್ಲ. ಸೊ ಎಲ್ಲ ಕೂಡ ನೋಡೋಣ ಯಾವುದು ಒಳ್ಳೇದು ಕಾಣ್ತದೆ ಅಂತ. ನಾವು ಖಾಲಿ ಕಣ್ಣಿಗೆ ಕಾಣೋದ್ರೆ ನೋಡಿ ಮತ್ತು ನಮಗೆ ಬೇರೆ ಕೂಡ ಇಷ್ಟ ಆದರೂ ಆಗ್ಬೋದು ಅಂತ ಅಂದ್ಕೊಂಡು ಎಲ್ಲ ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಟ್ರೈ ಮಾಡ್ತಿದ್ದೆ. ಸೊ ಇದು ಫಸ್ಟ್ ಸಾರಿ, ನಾನು ಇಷ್ಟಪಟ್ಟಂತಹ ಸಾರಿ. ಸೊ ಹಾಗೆ ಇದೇ ನೋಡೋಣ ಅಂತ ಫಸ್ಟ್ ಸಾರಿ ಉಟ್ಕೊಂಡೆ. ಎಲ್ಲರೂ ಕೂಡ ಇದೇ ಆಗ್ಬೋದು ಅಂತ ಹೇಳಿದರು ಮನೆಯಲ್ಲಿ. ಆದರೂ ಇನ್ನೊಂದು ಉಡೋಣ ಅಂತ ಟ್ರೈ ಮಾಡೋಣ ಅಂತ ಇನ್ನೊಂದು ಸಾರಿ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆಚೆ ಸೈಡಲ್ಲಿ ಕೂಡ
ಒಬ್ಬರು ಗರ್ಭಿಣಿ ಇದ್ದರು. ಸೊ ಅವರಿಗೆ ಕೂಡ ಗ್ರೀನ್ ಸ್ಯಾರಿಯಲ್ಲಿ ತೋರಿಸ್ತಿದ್ರು. ಅವರು ಕೂಡ ನೋಡಿ ಇಲ್ಲಿ ಟ್ರೈ ಮಾಡ್ತಿದ್ದಾರೆ. ಇದು ಕುತ್ತಿಗೆಗೆ ಅವರೇ ಕೊಟ್ಟದ್ದು ಅಂತೇಳಿದರೆ ನಮ್ಮದು ಸಾರಿಗೆ ಜ್ಯುವೆಲ್ರಿ ಮ್ಯಾಚ್ ಆಗ್ತದಾ ಇಲ್ವಾ ಅಂತ. ಸೊ ನಮಗೆ ಯಾವುದು ಮ್ಯಾಚ್ ಆಗ್ತದೆ ಅಂತ ನೋಡೋಣ ಅಂತ. ಸೊ ಸೆಕೆಂಡ್ ಸಾರಿ ಇದ್ದದ್ದು ಇದು. ಅಂದರೆ ನಮ್ಮದು ಯಾವುದು ಬ್ಲೌಸ್ ಇರ್ತದೆ ನೋಡಿ ಅದೇ ಕಲರ್ದು ಸ್ಯಾರಿ, ಅಂದರೆ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ಲ ಇದಕ್ಕೆ. ಸೊ ನಾನು ಅಂದ್ಕೊಂಡದ್ದೇ ಈ ಥರ ಸ್ಯಾರಿ ಉಡಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಸೊ ಕೂಡ ಚೆಂದ ಕಾಣ್ತಿತ್ತು, ಆದರೆ ನನಗೆ ಮೆಟೀರಿಯಲ್ ಅಷ್ಟೊಂದು ಲೈಕ್ ಆಗಲಿಲ್ಲ. ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡಿದೆ. ಇಲ್ಲದ್ರೆ ನಂದು ಫೈನಲ್ ಲುಕ್ ಇದೇ ಇತ್ತು, ಆದರೆ ನಮ್ಮ ಮನೆಯಲ್ಲಿ ಯಾರಿಗೆ ಸಹ ಇದು ಇಷ್ಟ ಇರಲಿಲ್ಲ. ಸೊ ಲಾಸ್ಟಿಗೆ ನೋಡೋಣ ಅಂತ ಅಂದ್ಕೊಂಡು ಇದು ಸಹ ಸೈಡಿಗೆ ಇಟ್ಟಿದ್ದೆ. ಇದರದ್ದು ನೋಡಿ ಅಂತೆ ಅವರು ಯಾವ ರೀತಿ ಉಡಿಸ್ತಿದ್ದಾರೆ ಅಂತ. ಇದರದ್ದು ಬ್ಲೌಸ್ ಕೂಡ ಒಂದೇ ಕಲರ್, ಕಾಂಟ್ರಾಸ್ಟ್ ಅಲ್ಲ ಬ್ಲೌಸು. ಸೊ ನನಗೆ ಬೇಕಿದ್ದದ್ದು ಕೂಡ ಇದೆ, ಕಾಂಟ್ರಾಸ್ಟ್ ಬೇಡ ಅಂತಲೇ ನಾನು ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಹೋಗಿದ್ದೆ. ಆದರೆ ಅಲ್ಲಿ ಹೋಗುವಾಗ ಸಾರಿ ಎಲ್ಲ ನೋಡುವಾಗ ಎಲ್ಲ ಉಡಿಸಿ ಎಲ್ಲ ನೋಡುವಾಗ ಮೈಂಡ್ ಫುಲ್ಲು ಚೇಂಜ್ ಆಯಿತು. ಇದು ಕೂಡ ಚೆಂದ ಕಾಣ್ತಿತ್ತು, ಚೆಂದ ಕಾಣ್ತಿರ್ಲಿಲ್ಲ ಏನಿಲ್ಲ, ಇದು ಕೂಡ ಚೆಂದ ಕಾಣ್ತಿತ್ತು, ನನಗೆ ಇಷ್ಟ ಆಗಿತ್ತು. ಮೆಟೀರಿಯಲ್ ಸ್ವಲ್ಪ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ನನ್ನ ಮೈಂಡ್ ಕೂಡ ಚೇಂಜ್ ಆಯಿತು. ನೋಡಿದು ಬ್ಲೌಸ್ ಕೂಡ ಒಂದೇ ಕಲರ್. ಸೊ ಹಾಗೆ ಉಡಿಸಿ ತೋರಿಸ್ತಿದ್ದಾರೆ, ನೋಡೋಣ ಅಂತ. ಫೈನಲಿ ಈ ಥರ ಕಾಣ್ತಿತ್ತು ನನಗೆ ಗ್ರೀನ್ ಕಲರ್. ಸೊ ಎಲ್ರಿಗೂ ಅದು ಇಷ್ಟ ಆಗಿದ್ದರಿಂದ ಇದು ಓಕೆ ಅಂತ ಹೇಳ್ತಿದ್ರು. ಆದರೆ ಅವರಿಗೆ ಫಸ್ಟ್ ಸ್ಯಾರಿನೇ ಇಷ್ಟ ಆಗಿತ್ತು, ಹಾಗೆ ಇದು ಯಾರಿಗೆ ಸಹ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಮತ್ತೆ ಇನ್ನೂ 2 ಸಾರಿ ಇತ್ತಲ್ಲ, ಅದನ್ನು ಕೂಡ ನೋಡೋಣ ಹೇಗೆ ಕಾಣ್ತದೆ ಅಂತ ನೋಡಿ ಆನಂತರ ಲಾಸ್ಟ್ ಫೈನಲ್ ಡಿಸಿಷನ್ ತಗೊಳ್ಳೋಣ ಅಂತ ಅಮ್ಮನ ಹತ್ರ ಹೇಳಿದೆ. ಅದಕ್ಕೆ ಆಯಿತು, ನಿನಗೆ ಹೇಗೆ ಬೇಕಾಗಿ ಮಾಡುವಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಂದರೆ ಅವರೇ ಉಡಿಸ್ತಾರಲ್ಲ, ಎಲ್ಲ ನೋಡೋಣ ಅಂತ ಅಂದ್ಕೊಂಡು ಮತ್ತೆ ಸೊ ಚಾಯ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಇನ್ನೊಂದು ಸ್ಯಾರಿ ತಗೊಂಡ್ಬಂದರು. ಇದು ಅಂತ ಹೇಳಿದರೆ ಒಂಥರ ಡಾರ್ಕ್ ಕಲರ್ ಬಾರ್ಡ್ರ್ ಇತ್ತು. ಸೊ ಗ್ರೀನ್ ಫಸ್ಟೇ ಡಾರ್ಕ್ ಅಲ್ಲ, ಸೊ ಹಾಗೆ ಪುನಃ ಡಾರ್ಕ್ ಇದ್ದರೆ ಅದು ಅಷ್ಟೊಂದು ಲುಕ್ ಕಾಣಲ್ಲ ನಮಗೆ. ಫುಲ್ಲು ನಾವು ಬ್ಲ್ಯಾಕ್ ಆಗಿ ಕಾಣ್ತೇವೆ, ಎಷ್ಟು ಬಿಳಿದರೂ ಕೂಡ ಬ್ಲ್ಯಾಕ್ ಆಗಿ ಕಾಣ್ತೇವೆ. ಸೊ ಹಾಗೆ ನನಗೆ ಈ ಕಲರ್ ಇಷ್ಟ ಇರಲಿಲ್ಲ, ಆದರೂ ಲಾಸ್ಟ್ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಟ್ರೈ ಮಾಡ್ತಿದ್ದೇನೆ ಅಷ್ಟೇ. ಇದಂತ ಹೇಳಿದರೆ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣ್ತಿರ್ಬೋದು, ಆದರೆ ಅಲ್ಲಿ ಉಡಿಸುವಾಗ ಅಂತ ಹೇಳಿದರೆ ನಾನು ರಿಯಲ್ ಆಗಿ ನೋಡುವಾಗ ಈ ಸಾರಿದು ಬ್ಲೌಸ್ ಉಂಟಲ್ಲ ಸ್ವಲ್ಪ ಡಾರ್ಕ್ ಇತ್ತು, ಒಂಥರ ಪಿಂಕಿಗೆ ಪರ್ಪಲ್ ಕಲರ್ ಶೇಡ್ ಬಂದಿತ್ತು. ಸೊ ಹಾಗೆ ಇದು ಸ್ವಲ್ಪ ಡಾರ್ಕ್ ಇದ್ದಿದ್ದರಿಂದ ಅದು ಲುಕ್ ಕಾಣಲ್ಲ ಉಡುವಾಗ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಡಿಸಿಷನನ್ನು ಚೇಂಜ್ ಮಾಡಿ, ನನಗೆ ಇದು ಇಷ್ಟ ಆಗಲಿಲ್ಲ. ಇದು ಫುಲ್ ಡಿಫ್ರೆಂಟ್ ಕಲರ್ ಸಾರಿ. ಯಾಕಂತ ಹೇಳಿದರೆ ಗ್ರೀನ್ ಉಂಟಲ್ಲ, ಇದ್ರ ಮೆಟೀರಿಯಲ್ ಕೂಡ ಡಿಫ್ರೆಂಟ್ ಇತ್ತು, ಪ್ಲಸ್ ಇದರದ್ದು ಬ್ಲೌಸ್ ಉಂಟಲ್ಲ ಫುಲ್ ಪರ್ಪಲಿಶ್ ಬ್ಲೌಸ್, ಫುಲ್ಲು ಚೇಂಜ್. ನಾನು ಇಂಥ ಸಾರಿ ನೋಡಿರಲಿಲ್ಲ. ಸೊ ಹಾಗೆ ನಾನು ಇದನ್ನು ಸೈಡ್ ಅಂದರೆ ಜಸ್ಟ್ ನೋಡೋಣ ಅಂತ ಹೇಳಿ ಇದನ್ನು ಸೈಡಲ್ಲಿ ಇಟ್ಟಿದ್ದೆ. ಸೊ ಲಾಸ್ಟಿಗೆ ಉಟ್ಟು ನೋಡೋಣ ಅಂತ. ಸೊ ಈಗ ಉಡಿಸಿದ್ರಲ್ಲ, ನನಗೆ ಅದು ಒಂಚೂರು ಕೂಡ ಲೈಕ್ ಆಗಲಿಲ್ಲ. ನೋಡಿ ಅಂತ ಅದರದ್ದು ಬಾರ್ಡ್ರು ಸಹ ತುಂಬ ಅಂದರೆ ತುಂಬ ಅಗಲ ಇತ್ತು. ಬಾರ್ಡ್ರ್ ಅಗಲಿದ್ರು ಸಹ ಓಕೆ, ಆದರೆ ಬ್ಲೌಸ್ ಉಂಟಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಕೂಡ ಮ್ಯಾಚ್ ಆಗಲ್ಲ. ಪರ್ಪಲ್ ಬ್ಲೌಸು, ಇದರಲ್ಲಿ ನಿಮಗೆ ಬ್ಲೂ ಕಾಣ್ತಾ ಉಂಟಲ್ಲ ಇದರಲ್ಲಿ ವಿಡಿಯೋದಲ್ಲಿ, ಆದರೆ ಇದರಲ್ಲಿ ಪರ್ಪಲ್ ಇತ್ತು. ಸೊ ಹಾಗೆ ಕ್ವಾಲಿಟಿ ಕೂಡ ಬೇರೆ, ಒಂಥರ ಬೇರೆಯೇ ಕ್ವಾಲಿಟಿ ಇತ್ತು. ಸೊ ಅದಕ್ಕೋಸ್ಕರ ಇದನ್ನು ಜಸ್ಟ್ ಟ್ರೈ ಮಾಡಿದಷ್ಟೇ ನಾನು. ನನಗೆ ಬೇಕಂತ ಇರಲಿಲ್ಲ, ಆದರೂ ಕೂಡ ಟ್ರೈ ಮಾಡಿದೆ ಹೇಗೆ ಕಾಣ್ತದೆ ಅಂತ ನೋಡೋಣ ಅಂತ. ಸೊ ಈ ಮೆಟೀರಿಯಲ್ ಸ್ಯಾರಿ ನಾನು ಇಲ್ಲಿ ತನಕ ತಗೊಳ್ಳಿಲ್ಲ,
ಅದಕ್ಕೋಸ್ಕರ ಇದು ನೋಡೋಣ, ಫುಲ್ ಡಿಫ್ರೆಂಟ್ ಕಲರ್ ಇತ್ತಲ್ಲ, ಅದಕ್ಕೋಸ್ಕರ ನೋಡೋಣ ಅಂತ ಉಟ್ಕೊಳ್ತಿದ್ದೇನೆ ಇಲ್ಲಿ. ಸೊ ನನಗೆ ಸ್ವಲ್ಪ ಕೂಡ ಲಾಸ್ಟಿಗೆ ಫೈನಲ್ ಇಷ್ಟ ಆಗಲಿಲ್ಲ ಸ್ವಲ್ಪ ಕೂಡ. ಇಲ್ಲಿ ನಾನು ಫಸ್ಟ್ ಸಾರಿ ಮತ್ತು ಸೆಕೆಂಡ್ ಸಾರಿ ಸೆಲೆಕ್ಟ್ ಮಾಡಿಟ್ಟಿದ್ದೆ. ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಇದು, ಇನ್ನೊಂದು ಗ್ರೀನ್ ಬ್ಲೌಸ್. ಸೊ ಯಾವುದು ಒಳ್ಳೇದು ಕಾಣ್ತದೆ ಅಂತ ನೋಡಿ ಸೆಲೆಕ್ಟ್ ಮಾಡೋಣ ಅಂತ. ಇಲ್ಲಿ ನೋಡಿ ಅಂತ ಅವರು 2 ಸೈಡ್ ಹಾಕಿ ತೋರಿಸ್ತಿದ್ದಾರೆ ಯಾವುದು ಒಳ್ಳೇದು ಕಾಣ್ತದೆ ಅಂತ. ಲಾಸ್ಟಿಗೆ ಎಲ್ಲರೂ ಕೂಡ ಹೇಳಿದ್ದು ಒಂದೇ, ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಹೇಳಿದರು. ಸೊ ಲಾಸ್ಟಿಗೆ ಇದು ಫೈನಲ್ ಮಾಡಿದ್ವಿ. ನಂತರ ನಮ್ಮದು ಅಂದರೆ ನಮ್ಮ ಗಂಡನ ಕಡೆಯಲ್ಲಿ 2 ಸಾರಿ ತಗೊಳ್ಳಿಕ್ಕಿತ್ತು. ಒಂದು ಮೇನ್ ಸೀಮಂತದ್ದು ಮತ್ತು ಮೇಲ್ ಸಾರಿ ಅಂತ ಹೇಳ್ತೇವೆ, ಮೊದಲಿಗೆ ಉಡುವಂಥ ಸಾರಿ. ಅದಕ್ಕೋಸ್ಕರ ಇಲ್ಲಿ ಒಂದು ಸೆಲೆಕ್ಟ್ ಆಯ್ತಲ್ಲ, ಇನ್ನೊಂದು ಸಾರಿ ಸೆಲೆಕ್ಟ್ ಮಾಡಲಿಕ್ಕಂತ ಇಲ್ಲಿ ಬಂದಿದ್ದೇವೆ. ಈ ಸಾರಿ ಜಸ್ಟ್ ಬೆಳಗ್ಗೆ ಉಡಲಿಕ್ಕೆ ಮಾತ್ರ, ಆನಂತರ ಹೂ ಸಾರಿ ಕೊಡೋದು ಬೇರೆ. ಅದಕ್ಕೋಸ್ಕರ ಇದು ಜಸ್ಟ್ ಉಡ್ಲಿಕ್ಕೆ ಅಂತೇಳಿ ಕಮ್ಮಿ ರೇಟಿಗೆ ತಗೊಳ್ಳೋಣ ಅಂತ ಇಲ್ಲಿ ಬಂದೆ. ಇಲ್ಲಿ ನೋಡುವಾಗ ಫಸ್ಟ್ ನಾನು ಅಂದ್ಕೊಂಡಿದ್ದದ್ದು ಬಾರ್ಡರ್ಲೆಸ್ ಸಾರಿ ತಗೊಳ್ಳೋಣ ಅಂತ, ಯಾಕಂತ ಹೇಳಿದರೆ ನನ್ನ ಹತ್ರ ಬಾರ್ಡರ್ಲೆಸ್ 1-2 ಇರೋದಷ್ಟೇ ಇರಲಿಲ್ಲ. ಸೊ ಹಾಗೆ ಅಂದ್ಕೊಂಡು ಬಂದೆ. ಮತ್ತು ಇಲ್ಲಿ ಫಸ್ಟ್ ನೋಡಿದ್ದೆ ಅದೇ ಬಾರ್ಡರ್ಲೆಸ್ ಸಾರಿ ಕೂಡ ನೋಡಿದ್ದೆ, ಇನ್ನೊಂದು ಕೂಡ ಚಾಯ್ಸ್ ಮಾಡಿದ್ದೆ, ಟಿಶ್ಯೂ ಪೇಪರ್ ಕೂಡ ಚಾಯ್ಸ್ ಮಾಡಿದ್ದೆ ಸಾರಿ. ಸೊ ಹಾಗೆ ಇಲ್ಲಿ ಬಾರ್ಡರ್ಲೆಸ್ ತೋರಿಸ್ತಿದ್ದಾರೆ. ಇದರದ್ದು ಮೇನ್ ಪ್ರಾಬ್ಲಮ್ ಅಂತ ಹೇಳಿದರೆ ಕಮ್ಮಿ ರೇಟ್ ಅಲ್ಲ. ಸೊ ಹಾಗೆ ಬ್ಲೌಸ್ ಒಂದೇ ಬರ್ತದೆ, ಅಂದರೆ ಬ್ಲೌಸಿಗೆ ವರ್ಕ್ ಏನು ಬರೋದಿಲ್ಲ, ಬಾರ್ಡ್ರು ಕೂಡ ಇರೋದಿಲ್ಲ, ಯಾಕಂತೇಳಿ ಬಾರ್ಡರ್ಲೆಸ್ ಸಾರಿ ಅಲ್ಲ. ಸೊ ವರ್ಕ್ ನಾವು ಮಾಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನು ನಾನು ಲಾಸ್ಟಿಗೆ ಕ್ಯಾನ್ಸಲ್ ಮಾಡಿದೆ. ಯಾಕಂತೇಳಿದರೆ ಪುನಃ ಇದಕ್ಕೆ ನಾವು ವರ್ಕ್ ಮಾಡಿಸಲಿಕ್ಕೆ ಪುನಃ ಹಣ ಇದು ಮಾಡಬೇಕಾಗ್ತದೆ. ನಾನೇ ವರ್ಕ್ ಮಾಡ್ತೇನೆ ಮನೆಯಲ್ಲಿ, ನನ್ನದು ಸೀಮಂತ ಸಾರಿಗೆ ನಾನೇ ವರ್ಕ್ ಮಾಡಿದ್ದು, ಗ್ರೀನ್ ಸಾರಿಗೆ ನಾನೇ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದ್ದು ಹ್ಯಾಂಡ್. ಸೊ ಇದಕ್ಕೂ ಕೂಡ ಮಾಡಲಿಕ್ಕೆ ನನಗೆ ಅಂತ ಹೇಳಿದರೆ ಕೂಡುವುದಿಲ್ಲಲ್ಲ, ಅದಕ್ಕೋಸ್ಕರ ನಾನು ಪುನಃ ಇದಕ್ಕೂ ಕೂಡ ಮಾಡಬೇಕಾಗ್ತದೆ ಅಂತ ಹೇಳಿ ಲಾಸ್ಟಿಗೆ ಇದನ್ನು ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ನನಗೆ ಇದು ಸಹ ಇಷ್ಟ ಆಗಿದೆ, ಇದರ ಕಾಂಬಿನೇಷನ್ ಇಷ್ಟ ಆಗಿತ್ತು, ಆದರೆ ಇದರದ್ದು ಬ್ಲೌಸ್ ವರ್ಕ್ ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ಟಿಶ್ಯೂ ಪೇಪರ್ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಟ್ರೈ ಮಾಡ್ತಿದ್ದೇನೆ. ಟಿಶ್ಯೂ ಪೇಪರ್ಸ್ ಅಷ್ಟೇ, ಅದು ಸಾರಿ ತುಂಬ ಒಳ್ಳೆಯದಿತ್ತು, ಕಲರು ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಇತ್ತು. ಯಾಕಂತೇಳಿ ನಮಗೆ ಅಲ್ಲಿ ನೋಡುವಾಗ ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ, ಆದರೆ ಉಡುವಾಗ ಉಂಟಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ಸೊ ಹಾಗೆ ಇಲ್ಲಿ ಟಿಶ್ಯೂ ಪೇಪರ್ ಸಾರಿ ಕೂಡ ಇಲ್ಲಿ ಅವರು ಉಡಿಸ್ತಿದ್ದಾರೆ. ಬನ್ನಿ. ಇಲ್ಲಿ ಮೇಲ್ ಸಾರಿಯನ್ನು ಇದು ಸೆಲೆಕ್ಟ್ ಮಾಡಿದೆ. ನನ್ನ ಹತ್ರ ಟಿಶ್ಯೂ ಪೇಪರ್ ಸಾರಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಈ ಸಾರಿ ಸೆಲೆಕ್ಟ್ ಮಾಡಿದೆ. ಆನಂತರ ಸೀಮಂತಕ್ಕೆ ನಂದು ತೋರಿಸಿದ್ದೆ ಅಲ್ಲ ಗ್ರೀನ್ ಕಲರ್ ಸಾರಿ ಸೆಲೆಕ್ಟ್ ಮಾಡಿದೆ. ಇನ್ನು 3 ಸಾರಿ ಸೆಲೆಕ್ಟ್ ಮಾಡಲಿಕ್ಕಿತ್ತು, ನನ್ನ ಅಮ್ಮನಿಗೆ ಮತ್ತು ಅತ್ತೆಗೆ ಮತ್ತು ಗಂಡನ ತಂಗಿಗೆ. ಸೊ ಹಾಗೆ 3 ಕೂಡ ಸೆಲೆಕ್ಟ್ ಮಾಡಿ ಆನಂತರ ಮನೆಗೆ ಹೋಗೋಣ ಅಂತ. ಇಲ್ಲಿ ನನ್ನ ಅಮ್ಮನಿಗೆ ಸಾರಿ ಉಡಿಸ್ತಿದ್ದಾರೆ ನೋಡಿ. ಸೊ ಇದು ಕೂಡ ಬಾರ್ಡರ್ಲೆಸ್ ಸಾರಿ. ಸೊ ಹಾಗೆ ಅಮ್ಮನ ಹತ್ರ ಬಾರ್ಡರ್ಲೆಸ್ ಇರಲಿಲ್ಲ ಅಂತ ಹೇಳಿ ಆನಂತರ ಈ ಸಾರಿನ ಅಮ್ಮನಿಗೆ ತೆಗೆಸಿಕೊಟ್ಟೆ. ಆನಂತರ ಇಲ್ಲಿ ನನ್ನ ಗಂಡನ ತಂಗಿ ಕೂಡ ಸಾರಿ ಟ್ರೈ ಮಾಡ್ತಿದ್ದಾರೆ, ಅವಳಿಗೆ ಈ ಸಾರಿ ಇಷ್ಟ ಆಯಿತು. ಸೊ ಲಾಸ್ಟಿಗೆ ಇದೇ ಫೈನಲ್ ಮಾಡಿ ಈ ಸಾರಿನ ಕೂಡ ತಗೊಂಡ್ವಿ. ಸೊ ಇವತ್ತಿನ ಶಾಪಿಂಗ್ ಇಷ್ಟೇ. ನಮ್ಮ ದಚ್ಚು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.